ಕತೆ 4 ಜನ ಗೆಳೆಯರದು. ರಾಹುಲ್, ತಾನ್ಯಾ, ಡಿಂಪಿ ಮತ್ತೆ ಆಂಡಿ. ಆ ಕ್ಲಾಸಿನ ಪ್ರೊಫೆಸರ್ ಒಂದು ದೊಡ್ಡ ಡಯನ್ ತರ ಕಾಣಿಸ್ತಿರೋ ಕ್ರಿಯೇಚರ್ ಬಗ್ಗೆ ಹೇಳ್ತಾ ಇರ್ತಾನೆ. ಆ 4 ಜನ ಗೆಳೆಯರು ಪ್ರೊಫೆಸರ್ ಹೇಳಿದ ವಿಷಯಕ್ಕೆ ತಮಾಷೆ ಮಾಡ್ತಾ ಇರ್ತಾರೆ. ಆದ್ರೆ ಆಂಡಿನ ಬಿಟ್ಟು ಆ 4 ಜನ ಗೆಳೆಯರು ಡಯನ್ ತರ ಕಾಣಿಸ್ತಿರೋ ಆ ಭಯಾನಕವಾದ ರಾಕ್ಷಸಿಯನ್ನ ಹುಡ್ಕೊಂಡು ಕಾಡ್ಗೆ ಹೋಗ್ತಾರೆ. ಯಾಕಂದ್ರೆ ಅವ್ರ ಪ್ರೊಫೆಸರ್ ಹೇಳಿದ ವಿಷಯನ ಕೇಳಿ ಅದ್ ನಿಜ ಅಲ್ವೋ ಅಂತ ತಿಳ್ಕೊಳಕ್ಕೆ ಹೋಗ್ತಾರೆ. ಆ 4 ಜನರಲ್ಲಿ ಆಂಡಿ ಮಾತ್ರ ಜೀವಂತವಾಗಿ ಬರ್ತಾನೆ. ಪ್ರೊಫೆಸರ್ ತಮ್ಮ ಕ್ಲಾಸಲ್ಲಿ ಮೈಥಾಲಜಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಕ್ಲಾಸಲ್ಲಿ ರಾಹುಲ್, ತಾನ್ಯಾ, ಡಿಂಪಿ ಮತ್ತೆ ಆಂಡಿ ಈ 4 ಜನ ಸ್ಟೂಡೆಂಟ್ಸು ಇರ್ತಾರೆ. ಪ್ರೊಫೆಸರ್, ನಿಜವಾಗ್ಲೂ ಈ ರಾಕ್ಷಸಿ, ಡಯನ್ ಮತ್ತೆ ಪಿಶಾಚಿಗಳು ಇರ್ತಾವ? ಖಂಡಿತವಾಗ್ಲೂ ತಾನ್ಯಾ, ಅವುಗಳ ಅಸ್ತಿತ್ವ ಖಂಡಿತವಾಗ್ಲೂ ಇರುತ್ತೆ. ಪ್ರೊಫೆಸರ್, ನೀವ್ ಹೇಗ್ ಹೇಳ್ತಾ ಇದೀರಾ ಅಂದ್ರೆ ನೀವು ನಿಜವಾಗ್ಲೂ ಯಾವ್ದಾದ್ರು ಪಿಶಾಚಿ ಅಥವಾ ಡಯನ್ ಸ್ವತಃ ನೋಡಿರೋರು ಹಾಗೆ. ರಾಹುಲ್, ಡಯನ್ಗಳು ಒಂಥರ ಡೇಂಜರಸ್ ಕ್ರಿಯೇಚರ್ಸ್ ಆಗಿರ್ತವೆ. ಪ್ರೊಫೆಸರ್, ನೀವು ಯಾವತ್ತಾದ್ರೂ ಈ ಡಯನ್ ತರ ಕಾಣಿಸ್ತಿರೋ ಪಿಶಾಚಿನ ನೋಡಿದೀರಾ? ತಾನ್ಯಾ ಮಾತ್ ಕೇಳಿಸ್ಕೊಂಡು ಪ್ರೊಫೆಸರ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ರೊಫೆಸರ್ ತಾನ್ಯಾ ನೋಡಿ ಹೇಳ್ತಾರೆ, ಎಷ್ಟೋ ವರ್ಷಗಳ ಹಿಂದಿನ ಮಾತು. ಒಂದ್ಸಲ ನಾನು ಮತ್ತೆ ನನ್ನ ಗೆಳೆಯ ಕತಾಡಿ ಅನ್ನೋ ಕಾಡಲ್ಲಿ ದಾರಿ ತಪ್ಪಿಟ್ಟಿದ್ವಿ. ಇದ್ದಕ್ಕಿದ್ದಾಗೆ ಜೋರಾಗಿ ಮಳೆ ಬರೋದಕ್ ಶುರು ಆಯ್ತು. ನಮ್ಮಿಬ್ರಿಗೂ ಕಾಡ್ ಮಧ್ಯೆ ಇರೋ ಮ್ಯಾನ್ಷನ್ ಕಾಣಿಸ್ತು. ನಾನು ಮತ್ತೆ ನನ್ನ ಗೆಳೆಯ ಆ ಮ್ಯಾನ್ಷನ್ ಒಳಗಡೆ ಹೋದ್ವಿ. ಆದ್ರೆ ನಮ್ಮಿಬ್ರಲ್ಲಿ ಕೇವಲ ನಾನ್ ಮಾತ್ರ ಜೀವಂತವಾಗಿ ವಾಪಸ್ ಬಂದಿದ್ದು. ಮತ್ತೆ ನೀವು ಜೀವಂತವಾಗಿ ಹೇಗೆ ಉಳ್ಕೊಂಡ್ರಿ? ಹೇಗೆ ಅಂದ್ರೆ ನನಗೆ ಒಂದು ರಹಸ್ಯ ಗೊತ್ತಿತ್ತು. ನನಗೆ ಆ ಭಯಾನಕವಾದ ಕ್ರಿಯೇಚರ್ ಎದುರಾದಾಗ ನಾನು ಅಪ್ಪಿತಪ್ಪಿ ಕೂಡ ಒಂದು ಚೂರು ಕೂಡ ಮೂವ್ ಆಗಿಲ್ಲ. ನಾನು ಕೇವಲ ಸ್ಟ್ಯಾಚು ತರ ನಿಂತ್ಕೊಂಡ್ಬಿಟ್ಟೆ. ಆದ್ರೆ ನನ್ನ ಗೆಳೆಯ ಸುಮ್ನಿರ್ಲಿಲ್ಲ, ಜೋರಾಗಿ ಕಿಚ್ಕೊಂಡ್ಬಿಟ್ಟ ಮತ್ತೆ ಸತ್ತೋಗ್ಬಿಟ್ಟ. ಪ್ರೊಫೆಸರ್ ಮಾತ್ ಕೇಳಿಸ್ಕೊಂಡು ರಾಹುಲ್, ತಾನ್ಯಾ ಒಬ್ರಿಗೊಬ್ರು ನೋಡ್ಕೊಳ್ತಾ ಇರ್ತಾರೆ. ಮಾರನೇ ದಿನ ರಾಹುಲ್ ತಾನ್ಯಾ ಜೊತೆ ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡು ಪ್ರೊಫೆಸರ್ನ ತಮಾಷೆ ಮಾಡ್ತಾ ಇದ್ದ. ಆಗ ರಾಹುಲ್ ಗೆಳೆಯ ಆಂಡಿ ರಾಹುಲ್ನ ನೋಡಿ ಹೇಳ್ತಾನೆ, ಈ ರೀತಿ ಪ್ರೊಫೆಸರ್ ಬಗ್ಗೆ ತಮಾಷೆ ಮಾಡೋದು ಸರಿಯಲ್ಲ ರಾಹುಲ್. ಆಂಡಿ ಮಾತ್ ಕೇಳಿ ಪಕ್ಕದಲ್ಲಿ ಕೂತಿರೋ ಡಿಂಪಿ ರಾಹುಲ್ ಮತ್ತೆ ತಾನ್ಯಾ ನೋಡಿ ನಗ್ತಾ ಹೇಳ್ತಾಳೆ, ನನಗನ್ಸುತ್ತೆ ನಿಮ್ ಪ್ರೊಫೆಸರ್ ಸುಮ್ನೆ ಕತೆ ಕಟ್ಟಿದ್ದಾರೆ ಅಂತ. ಆ ಕತೆಯಿಂದ ನಮ್ಮೆಲ್ರಿಗಿಂತ ಆಂಡಿಗೆ ಪರಿಣಾಮ ಬೀಳ್ತಾ ಇದೆ. ನಾನ್ ಇಲ್ಲಿ ತನಕ ಪ್ರೊಫೆಸರ್ ಬಗ್ಗೆ ತಿಳ್ಕೊಂಡಿರೋ ಹಾಗೆ ಪ್ರೊಫೆಸರ್ ಯಾವತ್ತೂ ಸುಳ್ಳು ಹೇಳಿಲ್ಲ. ಅವ್ರ ಲೈಫ್ ಅಲ್ಲಿ ಈ ರೀತಿ ಘಟನೆ ಆಗಿರ್ಬೋದು ತಾನೇ? ನಾನ್ ಪಕ್ಕ ಹೇಳ್ತೀನಿ, ಪ್ರೊಫೆಸರ್ ನಿಜವಾಗ್ಲೂ ಸುಳ್ಳೇ ಹೇಳಿರೋದು. ನಾವ್ ಇದನ್ನ ಸುಳ್ಳು ಅಂತ ನಿರೂಪಿಸೋಕೆ ನಾವೆಲ್ಲರೂ ಸೇರಿ ಆ ಕತಾಡಿ ಕಾಡ್ಗೆ ಹೋಗ್ಲೇಬೇಕು. ನಾನಂತೂ ನೀವು ಮಾಡಕ್ ಹೊರಟಿರೋ ಮುಟ್ಟಾಳ್ ಕೆಲ್ಸಕ್ಕೆ ಕೈ ಜೋಡ್ಸಲ್ಲ. ಅಯ್ಯೋ, ನಿನ್ಗೆ ಬರೋಕೆ ಹೆದರಿಕೆ ಆಗ್ತಿದೆ ಅಂತ ಹೇಳು. ಪ್ರೊಫೆಸರ್ ಹೇಳಿರೋ ಮಾತು ಸುಳ್ಳಾಗಿದ್ರೆ ನೀನು ಕೂಡ ತಮಾಷೆಯಾಗಿ ಹೋಗ್ತೀಯಾ? ಆಂಡಿ, ನನ್ಗೆ ಗೊತ್ತು ಕತಾಡಿ ಜಂಗಲಲ್ಲಿ ನಮ್ಗೇನು ಸಿಗಲ್ಲ ಅಂತ. ಅಟ್ಲೀಸ್ಟ್ ಈ ರೀತಿ ಆದ್ರೂ ಎಂಜಾಯ್ ಮಾಡೋಣ. ತನ್ನ ಗೆಳೆಯರ ಮಾತು ಕೇಳಿ ಆಂಡಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಮಾರನೇ ದಿನ ಆ 4 ಜನರು ಕತಾಡಿ ಕಾಡಲ್ಲಿ ನಿಂತ್ಕೊಂಡಿದ್ರು. ಆ ಕಾಡಿನಲ್ಲಿ 4 ಕಡೆ ಕತ್ಲು ಆವರಿಸ್ಕೊಂಡಿತ್ತು. ಇದ್ದಕ್ಕಿದ್ದಂತೆ ಆಂಡಿಗೆ ಒಂದು ಅನುಭವ ಆಗುತ್ತೆ. ಹೇಗಂದ್ರೆ ಯಾವುದೋ ಒಂದು ನೆರಳು ಅವನ ಮುಂದೆ ಜೋರಾಗಿ ಹೋಗಿ ಆ ಕಾಡಲ್ಲೇ ಮಾಯವಾಗ್ಬಿಡುತ್ತೆ. ಆಂಡಿ ನಡುಕ್ತಾ ತನ್ನ 3 ಜನರ ಗೆಳೆಯರಿಗೆ ಹೇಳ್ತಾನೆ, ನಿಮ್ 4 ಜನಕ್ಕೆ ಏನಾದ್ರು ಅನ್ನಿಸ್ತಾ? ಹೇಗನ್ನಿಸ್ತು ಅಂದ್ರೆ? ನನಗೆ ಹೇಗನ್ನಿಸ್ತು ಅಂದ್ರೆ ಯಾರೋ ಇದ್ದಕ್ಕಿದ್ದಾಗೆ ಪಾಸ್ ಆದಂಗಾಯ್ತು. ಅವರು ಕಾಡೊಳಗಡೆ ಹೋಗಿ ಮಾಯ ಆಗ್ಬಿಟ್ರು. ಬಹುಶಃ ನೀನು ಅವಶ್ಯಕತೆಗಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದೀಯಾ. ನಮ್ 3 ಜನಕ್ಕಂತೂ ಆತರ ಏನು ಅನ್ಸೇ ಇಲ್ವಲ್ಲೋ. ರಾಹುಲ್ ಇಷ್ಟು ಹೇಳ್ತಿದ್ದಂಗೆ ಆಗ ಡಿಂಪಿ ಎದುರುಗಡೆ ನೋಡಿ ಆಶ್ಚರ್ಯದಿಂದ ಹೇಳ್ತಾಳೆ, ವಾವ್ ರಾಹುಲ್, ಅಲ್ಲಿ ಎದುರುಗಡೆ ನೋಡು, ಇಂಥ ಒಂದ್ ದೊಡ್ಡ ಕಾಡಲ್ಲಿ ಒಂದು ಸುಂದರವಾದ ಮ್ಯಾನ್ಷನ್ ಇದೆ ನೋಡು. ನನಗನ್ಸುತ್ತೆ ಪ್ರೊಫೆಸರ್ ನಿಜಾನೇ ಹೇಳಿರ್ಬೋದು. ನೀನ್ ಇದೆಯಲ್ಲ ಡಿಂಪಿ, ಕಾಡಲ್ಲಿ ಮ್ಯಾನ್ಷನ್ ಇದ್ದಿದ್ ಕೂಡ್ಲೆ ಪ್ರೊಫೆಸರ್ ನಿಜ ಹೇಳ್ತಾ ಇದ್ರು ಅಂತ ಅಲ್ಲ. ನಡೀರಿ ನಾವೆಲ್ಲ ಒಳಗಡೆ ಹೋಗೋಣ. ರಾಹುಲ್ ಮಾತ್ ಕೇಳಿಸ್ಕೊಂಡು ಆ 3 ಜನ ಗೆಳೆಯರು ಅವನ ಹಿಂದೆನೆ ಹೋಗ್ತಾರೆ. ಅರಮನೆಯ ಮೇನ್ ಗೇಟ್ ಓಪನ್ ಆಗಿತ್ತು ಮತ್ತೆ ಒಳಗಡೆ ಲೈಟ್ಸ್ ಕೂಡ ಆನ್ ಇತ್ತು. ರಾಹುಲ್ ಆ ಅರಮನೆ ಒಳಗಡೆ ಕಾಲ್ ಇಡ್ಬೇಕು ಅನ್ನೋಷ್ಟ್ರಲ್ಲೇ ಆಂಡಿ ಹೆದರ್ಕೊಂಡು ಹೇಳ್ತಾನೆ, ನಾನಂತೂ ಈ ಮ್ಯಾನ್ಷನ್ ಒಳಗಡೆ ಬರೋದೇ ಇಲ್ಲ. ನೀವ್ 3 ಜನ ಬೇಕಿದ್ರೆ ಒಳಗಡೆ ಹೋಗ್ಬಿಟ್ಟು ಬನ್ನಿ. ಇಷ್ಟ ಹೇಳಿ ಅವನಲ್ಲಿಂದ ಹೊರಟು ಹೋಗ್ತಾನೆ. ಆ 3 ಜನ ಆಂಡಿನ ತಡೆಯಕ್ಕೆ ತುಂಬಾನೇ ಪ್ರಯತ್ನ ಪಟ್ರು. ಆದ್ರೆ ಆಂಡಿ ಆ 3 ಜನರ ಮಾತು ಕೇಳಿಲ್ಲ. ಆ 3 ಜನ ಆಂಡಿ ಹೋಗೋದನ್ನ ನೋಡ್ತಾ ನಿಂತಾಗ ಅವ್ರ ಕಿವಿಯಲ್ಲಿ ಯಾವುದೋ ಒಂದು ಧ್ವನಿ ಕೇಳಿ ಬರುತ್ತೆ. ನೀವು 3 ಜನ ಯಾರು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಆ 3 ಜನ ತಿರುಗಿ ನೋಡಿದಾಗ ಆ 3 ಜನರ ಮುಂದೆ ಅಲ್ಲಿ ಒಬ್ಳು ಸುಂದರವಾದ ಹುಡುಗಿ ಕಪ್ಪು ಬಟ್ಟೆ ಹಾಕೊಂಡು ಆ 3 ಜನರನ್ನ ನೋಡ್ತಾ ಇದ್ಲು.
ನಾವು 3 ಜನ ಗೆಳೆಯರು ನಾವೆಲ್ಲ ಕಾಡಲ್ಲಿ ದಾರಿ ತಪ್ಪಿದ್ವಿ. ನನ್ನ ಹೆಸರು ಪಿರಾನಿಕಾ. ನಾನು ಈ ಮ್ಯಾನ್ಷನ್ ಅಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ಇರ್ತೀನಿ. ಆದ್ರೆ ಅವರು ಸ್ವಲ್ಪ ದಿನಕ್ಕೋಸ್ಕರ ಆಚೆ ಹೋಗಿದ್ದಾರೆ. ಅದಕ್ಕೋಸ್ಕರನೇ ನಾನು ಒಬ್ಳೇ ಇದ್ದೀನಿ. ನಾನು ಒಬ್ಳೇ ಇದ್ದಿದ್ದಕ್ಕೇನೆ ನನಗೆ ತುಂಬಾನೇ ಬೋರ್ ಆಗ್ತಾ ಇದೆ. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಇಲ್ಲಿರ್ಬೋದು. ನನಗೂ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಗುತ್ತೆ. ಸ್ವಲ್ಪ ಹೊತ್ತಲ್ಲೇ ರಾಹುಲ್, ತಾನ್ಯಾ ಮತ್ತೆ ಡಿಂಪಿ ಮ್ಯಾನ್ಷನ್ ಒಳಗಡೆ ಇರೋ ಒಂದು ದೊಡ್ಡ ಸೋಫಾದ ಮೇಲೆ ಕೂತ್ಕೊಂಡಿರ್ತಾರೆ. ವಿರಾನಿಕಾ ಅವ್ರ ಮುಂದೆನೆ ಕೂತ್ಕೊಂಡಿರ್ತಾಳೆ. ರಾಹುಲ್ ವಿರಾನಿಕಾ ನೋಡಿ ಹೇಳ್ತಾನೆ, ನನ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ ಅಂತ ಗೊತ್ತಾಗ್ತಲ್ಲ. ನಿಮ್ ಮುಖ ನಾನು ಎಲ್ಲೋ ನೋಡಿದೀನಿ ಅಂತ ಅನಿಸ್ತಿದೆ. ಹೇಗೆ ಅನಿಸ್ತಾ ಇದೆ ಅಂದ್ರೆ ತುಂಬಾ ಹತ್ರದಿಂದನೇ ನೋಡಿದೀನಿ ಅನ್ಸುತ್ತೆ. ಆಕ್ಚುಲಿ ಕಾಲೇಜ್ ಸ್ಟೂಡೆಂಟ್ ಎಲ್ಲ ನನ್ನ ನೋಡಿ ಹಾಗೆ ಹೇಳೋದು, ಆದ್ರೆ ಅವರು ದಡ್ಡರಾಗಿರ್ತಾರೆ. ಯಾಕಂದ್ರೆ ಹಾಗೆ ಹೇಳೋರೆಲ್ಲ ಈ ಮ್ಯಾನ್ಷನ್ ಇಂದ ಹೊರಗಡೆ ಹೋಗಲ್ಲ. ವಿರಾನಿಕಾ ಮಾತು ಕೇಳಿಸ್ಕೊಂಡು ರಾಹುಲ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಏನ್ ನಿಮ್ ಮಾತಿನ ಅರ್ಥ? ರಾಹುಲ್ ಇಷ್ಟು ಹೇಳೋ ಅಷ್ಟರಲ್ಲಿ ಆಗ ವಿರಾನಿಕಾ ಅಲ್ಲಿಂದ ಮಾಯವಾಗ್ಬಿಡ್ತಾಳೆ. ಇದನ್ನ ನೋಡಿ ಆ 3 ಜನರು ಹೆದರ್ಕೊಂಡ್ ಬಿಡ್ತಾರೆ. ನನಗ್ ತುಂಬಾನೇ ಭಯ ಆಗ್ತಾ ಇದೆ. ಇದರ ಅರ್ಥ ಪ್ರೊಫೆಸರ್ ನಿಜ ಹೇಳ್ತಾ ಇದ್ರು. ನಾವಿಲ್ಲಿಂದ ಓಡ್ ಹೋಗ್ಬೇಕು. ರಾಹುಲ್, ಡಿಂಪಿ ಮತ್ತೆ ತಾನ್ಯಾ ಬಾಗ್ಲ ಹತ್ರ ಓಡ್ತಾ ಇರುವಾಗ ಜೋರಾದ ಗಾಳಿಗೆ ಬಾಗ್ಲು ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಮ್ಯಾನ್ಷನ್ ಅಲ್ಲಿರೋ ಎಲ್ಲ ಲೈಟ್ಸು ಆಫ್ ಆಗ್ಬಿಡುತ್ತೆ. ಆಗ ಡಿಂಪಿ ತನ್ನ ಎದುರುಗಡೆ ಇರೋ ದೃಶ್ಯ ನೋಡಿ ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾಳೆ. ರಾಹುಲ್ ಅವಳು ಕಿರ್ಚೋದನ್ನ ನೋಡಿ ಎದುರುಗಡೆ ದೃಶ್ಯ ನೋಡಿ ಹಾಗೆ ಅವಳನ್ನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಮತ್ತೆ ಅದನ್ನ ನೋಡಿ ಭಯ ಪಡ್ತಾನೆ. ಮತ್ತೆ ಅವ್ರ ಎದುರುಗಡೆ ನಿಂತಿರೋ ಒಬ್ಳು ಭಯಾನಕವಾದ ಹುಡುಗಿ ಆ 3 ಜನರನ್ನೇ ನೋಡ್ತಾ ಇರ್ತಾಳೆ. ಇದ್ದಕ್ಕಿದ್ದಂತೆ ಆ ಹುಡುಗಿ ಆ 3 ಜನರನ್ನ ನೋಡಿ ಹೇಳ್ತಾಳೆ, ನೀವು 3 ಜನರು ಸುಳ್ಳು ಹೇಳ್ತಾ ಇದ್ರಲ್ವಾ, ನಾವು ದಾರಿ ತಪ್ಪು ಬಂದ್ವಿ ಅಂತ. ನಿಜ ಏನಂದ್ರೆ ನೀವು 3 ಜನ ನನ್ನನ್ನೇ ನೋಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ. ಈಗ ನನ್ನನ್ನ ನೋಡಿ ಭಯ ಪಟ್ಕೊಳ್ತಾ ಇದ್ದೀರಾ. ಏನಂದ್ರೆ ಈ ಮ್ಯಾನ್ಷನ್ ಅಲ್ಲಿ ನನ್ನೊಂದು ದೊಡ್ಡ ಕುಟುಂಬನೇ ಇದೆ. ನನ್ನ ಕುಟುಂಬದಲ್ಲಿ ಇರೋರ್ಗೆಲ್ಲ ಅವ್ರ ದೇಹದ ರಕ್ತನ ಕುಡಿದು ನಾನೇ ಅವರನ್ನ ಸಾಯಿಸ್ಬಿಟ್ಟಿದ್ದೀನಿ. ರಾಹುಲ್ಗೆ ಇದನ್ನ ಕೇಳಿ ತುಂಬಾನೇ ಹೆದರ್ಕೊಂಡು ಅವನ ಕಣ್ಗಳು ಕೆಂಪಾಗಿ ಅವನ ಕಣ್ಣಿಂದ ರಕ್ತ ಬರೋದಕ್ಕೆ ಶುರು ಆಯಿತು. ಸ್ವಲ್ಪ ಹೊತ್ತಲ್ಲಿ ರಾಹುಲ್ನ ದೇಹ ಅಸ್ಥಿಪಂಜರ ಆಗಿ ಬದಲಾವಣೆ ಆಯಿತು. ನನಗನ್ಸುತ್ತೆ ಇದು ಅದೇ ಕ್ರಿಯೇಚರ್ ಅಂತ. ಇವಳು ಅದೇ ರಾಕ್ಷಸಿ. ಪ್ರೊಫೆಸರ್ ಹೇಳ್ತಾ ಇದ್ರಲ್ವಾ, ಅದೇ ತಾನ್ಯಾ. ನಾವು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು, ಇಲ್ಲಾಂದ್ರೆ ಅವಳು ನಮ್ಮಿಬ್ಬರನ್ನ ಸಾಯಿಸ್ಬಿಡ್ತಾಳೆ. ಡಿಪಿ ಮತ್ತೆ ತಾನ್ಯಾ ತುಂಬಾನೇ ಹೆದರ್ಕೊಂಡು ಅಲ್ಲೇ ಇರೋ ಇನ್ನೊಂದು ಕೋಣೆಗೆ ಹೋಗ್ತಾರೆ. ಡಿಂಪಿ ಆ ಕೋಣೆ ಒಳಗಡೆ ಹೋದ ತಕ್ಷಣ ಆಗ ಜೋರಾದ ಗಾಳಿಯಿಂದ ಆ ಕೋಣೆಯ ಬಾಗ್ಲು ಮುಚ್ಕೊಂಡ್ ಬಿಡುತ್ತೆ. ಮತ್ತೆ ಡಿಂಪಿ ಕಿವಿಯಲ್ಲಿ ತಾನ್ಯಾ ಕಿರುಚಾಟ ಕೇಳಿ ಬಂತು. ಆಗ ಅಚಾನಕ್ ಆಗಿ ಆಂಡಿ ಡಿಂಪಿ ಮುಂದೆ ಬಂದು ನಿಂತ್ಕೊಳ್ತಾನೆ. ಶಬ್ದ ಮಾಡಕ್ ಹೋಗ್ಬೇಡ ಡಿಂಪಿ. ನೀನು ಸ್ವಲ್ಪ ಶಬ್ದ ಮಾಡಿದ್ರು ಕೂಡ ನೀನ್ ಖಂಡಿತವಾಗ್ಲೂ ಸತ್ತೋಗ್ಬಿಡ್ತೀಯಾ. ನೀನ್ ಹೇಗೆ ಒಳಗ್ ಬಂದೆ ಆಂಡಿ? ನೀನ್ ವಾಪಸ್ ಹೋಗಿದ್ದೆ ಅಲ್ವಾ? ನಿನ್ಗಲ್ಲಿ ಎದುರುಗಡೆ ಕಿಟಕಿ ಕಾಣಿಸ್ತಾ ಇದೆಯಾ? ಅಲ್ಲಿಂದಾನೆ ಬಂದಿದ್ದ ನಾನು. ಮ್ಯಾನ್ಷನ್ ಇಂದ ಹೊರಗಡೆ ಹೋದ್ಮೇಲೆ ಸ್ವಲ್ಪ ದೂರ ಹೋದಾದ್ಮೇಲೆ ದಾರಿಯಲ್ಲಿ ನನಗೊಬ್ರು ಮುದುಕಿ ಸಿಕ್ಕಿದ್ರು. ಮತ್ತ ಆ ಮುದುಕಿ ನನ್ಗೆ ಏನ್ ಹೇಳಿದ್ರು ಅಂದ್ರೆ ಅದನ್ನ ಕೇಳಿ ನನ್ನ ತಲೆ ಸುತ್ತೋಂಗಾಗೋಯ್ತು. ಗೊತ್ತಾ ನಿಂಗೆ? ಆ ಮುದುಕಿ ಅಂತದೇನ್ ಹೇಳಿದ್ಲು? ಅದೇನಂದ್ರೆ ಈ ಮ್ಯಾನ್ಷನ್ ನಲ್ಲಿ ಯಾವ ಡಯನ್ ವಾಸ ಮಾಡ್ತಾ ಇದೆಯೋ ಅವಳು ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಂತ ಒಬ್ಬ ಸ್ಟೂಡೆಂಟು. ಏನ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಡಿಂಪಿ, ಪ್ರೊಫೆಸರ್ ನಮ್ಗೆ ಪೂರ್ತಿ ವಿಷಯ ಹೇಳಿರ್ಲಿಲ್ಲ. ಆ ಮುದುಕಿ ನನ್ಗೇನ್ ಹೇಳಿದ್ಲು ಅಂದ್ರೆ ಈ ಮ್ಯಾನ್ಷನ್ ನಲ್ಲಿ ಭೂತಗಳ ನೆರಳಿದೆಯಂತೆ. ಎಷ್ಟೋ ವರ್ಷಗಳ ಹಿಂದೆ ವೆರೋನಿಕಾ ಅನ್ನೋ ಒಂದು ಸುಂದರವಾದ ಹುಡುಗಿ ನಮ್ಮ ಕಾಲೇಜ್ ನಲ್ಲಿ ಓದ್ತಾ ಇದ್ಲಂತೆ. ಒಂದಿನ ವೆರೋನಿಕಾ ಫ್ರೆಂಡ್ಸು ಕಾಡಲ್ಲಿರೋ ಈ ಮ್ಯಾನ್ಷನ್ ಒಳಗಡೆ ಅವಳನ್ನ ಕರ್ಕೊಂಡ್ಬಂದು ಅವಳ ಜೊತೆ ಅವರು ತುಂಬಾನೇ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರಂತೆ. ವೆರೋನಿಕಾ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಳು ಮ್ಯಾನ್ಷನ್ ಅಲ್ಲಿರೋ ಒಂದು ರೂಮ್ ಒಳಗಡೆ ಹೋಗಿ ಎಷ್ಟೋ ಗಂಟೆಗಳ ಕಾಲ ಬಚ್ಚಿಟ್ಕೊಂಡ್ಲಂತೆ. ಅಲ್ಲೇ ಕೂತಿದ್ಲಂತೆ. ಆದ್ರೆ ಇದ್ದಕ್ಕಿದ್ದಾಗೆ ಕಿರ್ಚಾಟ ಕೇಳಿಸ್ತಂತೆ. ಆಮೇಲೆ ಅವಳು ಸಿಕ್ಕಾಕೊಂಡ್ಲಂತೆ. ಅವರ ಗೆಳೆಯರ ಕೆಟ್ಟ ಆಸೆಗಳು ಪೂರ್ಣ ಆಗದೆ ಇದ್ದಾಗ ಅವರು ವೆರೋನಿಕಾನ ತುಂಬಾ ಕ್ರೂರವಾಗಿ ಸಾಯಿಸಿದ್ರಂತೆ. ಆಮೇಲೆ ಓಡೋದ್ರಂತೆ. ಯಾಕಂದ್ರೆ ಇದು ದೆವ್ವಗಳ ಮ್ಯಾನ್ಷನ್ ಆಗಿತ್ತಂತೆ. ವೆರೋನಿಕಾ ಸತ್ತೋದ್ಮೇಲೆ ಒಬ್ಬ ಡಯನ್ ಆಗಿ ಬದಲಾದ್ಲಂತೆ. ಯಾವುದೇ ಒಬ್ಬ ವ್ಯಕ್ತಿ ಈ ಮ್ಯಾನ್ಷನ್ ಒಳಗಡೆ ಬಂದ್ರೆ ವೆರೋನಿಕಾ ಅವ್ರನ್ನೆಲ್ಲ ಸಾಯಿಸ್ತಾಳಂತೆ. ಕೇವಲ ಒಬ್ರನ್ನ ಮಾತ್ರ ಬಿಟ್ಟು ಯಾರು ಸ್ಟ್ಯಾಚು ತರ ಸೈಲೆಂಟ್ ಆಗಿ ನಿಂತ್ಕೋತಾರ ಅವ್ರನ್ನ ವೆರೋನಿಕಾಗೆ ಅವ್ರು ಕಾಣಿಸಲ್ವಂತೆ. ನಾವು ನಮ್ಮ ಜೀವನ ಉಳಿಸ್ಕೋಬೇಕು ಅಂದ್ರೆ ನಾವು ಸ್ಟ್ಯಾಚು ರೀತಿಯಲ್ಲಿ ಇರ್ಬೇಕಾಗತ್ತೆ. ಆಂಡಿ ಇಷ್ಟು ಹೇಳೋ ಹೊತ್ತಿಗೆ
ಜೋರಾದ ಗಾಳಿಯಿಂದ ಬಾಗ್ಲು ಓಪನ್ ಆಗುತ್ತೆ. ಆಗ ಆಂಡಿ ಮತ್ತೆ ಡಿಂಪಿ ಸ್ಟ್ಯಾಚು ಆಗಿ ನಿಂತ್ಕೊಂಡಿರ್ತಾರೆ. ಅಚಾನಕ್ ಆಗಿ ಡಿಂಪಿಗೆ ಸೀನ್ ಬರುತ್ತೆ. ಸೀನ್ ಬರ್ತಿದ್ದಂಗೆ ಡಿಂಪಿ ಗಾಳಿಯಲ್ಲಿ ಹಾರೋಡೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳ ಶರೀರ ಅಸ್ಥಿಪಂಜರ ಆಗಿ ಬದಲಾವಣೆ ಆಗುತ್ತೆ ಮತ್ತೆ ಕೆಳಗಡೆ ಬಿಡುತ್ತೆ. ಆದ್ರೆ ಆಂಡಿ ಸ್ವಲ್ಪ ಕೂಡ ಅಳ್ಳಾಡ್ಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮೀರಾನಿಕಾ ಕೂಡ ಅಲ್ಲಿಂದ ಮಾಯವಾಗಿಬಿಡ್ತಾಳೆ. ಆಂಡಿ ಓಡ್ತಾ ಓಡ್ತಾ ಪ್ರೊಫೆಸರ್ ಮನೆವರೆಗೂ ಬರ್ತಾನೆ. ಏನಾಯ್ತು ಆಂಟಿ, ನಿನ್ ಮುಖದಲ್ಲಿ ಯಾಕೆ ಗಾಬರಿ ಕಾಣಿಸ್ತಾ ಇದೆ? ಆಂಡಿ ಎಲ್ಲ ವಿಷಯವನ್ನ ವಿವರಿಸುತ್ತಾ ಪ್ರೊಫೆಸರ್ ಹೇಳ್ತಾನೆ, ರಾಹುಲ್, ತಾನ್ಯಾ ಮತ್ತೆ ಡಿಂಪಿನ ಆ ಭಯಾನಕ ಕಾಣುವಂತ ಡಯನು ನನ್ನ ಕಣ್ಣು ಮುಂದೆನೆ ಸಾಯಿಸ್ಬಿಡ್ತು ಪ್ರೊಫೆಸರ್. ನನ್ನ ಮಾತನ್ನ ನಂಬು ಆಂಟಿ. ನೀನೇನಾದ್ರೂ ಮತ್ತೆ ಆ ಮ್ಯಾನ್ಸನ್ ಹೌಸ್ಗೆ ಹೋದ್ರೆ ನಿನ್ಗೆ ರಾಹುಲ್, ತಾನ್ಯಾ, ಡಿಂಪಿ ಮೂಳೆಗಳು ಕೂಡ ಸಿಗೋದಿಲ್ಲ. ಅರ್ಥ ಆಗ್ತಿದ್ಯಾ ನಿನಗೆ? ಹಾಗಿದ್ರೆ ಅವಳು ಮನುಷ್ಯರನ್ನ ಹಾಗೆ ಸಾಯಿಸ್ತಾನೆ ಇರ್ತಾಳ? ಇಲ್ಲ ಆಂಟಿ, ಆ ಡಯನ್ನು ಮನುಷ್ಯರನ್ನ ಸಾಯಿಸೋದಿಲ್ಲ. ಬದ್ಲಿಗೆ ಮನುಷ್ಯರು ಸಾಯೋದಕ್ಕೆ ಅಂತ ಸ್ವತಃ ಅವರೇ ಆ ಮ್ಯಾನ್ಸನ್ಗೆ ಹೋಗ್ತಾರೆ. ನಿನಗೆ ಜೀವಂತವಾಗಿರ್ಬೇಕು ಅನ್ನೋ ಆಸೆ ಏನಾದ್ರೂ ಇದ್ರೆ ಭವಿಷ್ಯದಲ್ಲೂ ಕೂಡ ನೀನ್ ಆ ಮ್ಯಾನ್ಸನ್ಗೆ ಹೋಗ್ಬೇಡ. ಆಂಡಿ ಸುಮ್ನೆ ತಮ್ಮ ಮನೆಗೆ ಹೋಗ್ತಾನೆ. ಈ ಘಟನೆಯಾಗಿ ತುಂಬಾನೇ ವರ್ಷಗಳು ಕಳೆದು ಹೋಯ್ತು. ಆದ್ರೆ ಆಂಡಿ ಇವತ್ತಿಗೂ ಕೂಡ ಆ ಭಯಂಕರವಾದ ಘಟನೆಯನ್ನ ನೆನ್ಪು ಮಾಡ್ಕೊಂಡಾಗ ತುಂಬಾನೇ ಭಯ ಪಟ್ಟು ಸ್ಟ್ಯಾಚು ತರ ಆಗಿ ಹೋಗ್ತಾನೆ.